ಸಖತ್ತಾಗಿ ಏಟ್ಗಳು ಬಿತ್ತು. ಅಷ್ಟ್ರಲ್ಲಿ ಅವನ ಅದೃಷ್ಟ ಅಣ್ಣ. ಕೆಲಸ ಆಯ್ತು ಅನ್ಕೋ. ನಮಸ್ಕಾರ, ಕಲಾವಿದ ಸಮೀರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತು ನಿಮ್ಮೆಲ್ರಿಗೂ ಕೂಡ ರಂಗಭೂಮಿ ಕಲಾವಿದನ ಬದುಕು ಹೇಗಿರುತ್ತೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೇವೆ. ತಡ ಮಾಡೋದು ಬೇಡ. ನಮ್ಮ ಸ್ಟುಡಿಯೋದಲ್ಲಿ ರಂಗಭೂಮಿ ಕಲಾವಿದರಾಗಿರುವ ಹಾಗೆ 36 ಸೀರಿಯಲ್ಗಳಲ್ಲಿ ನಟಿಸಿರುವ, 4 ಚಿತ್ರಗಳಲ್ಲಿ ಅಭಿನಯಿಸಿರುವ ಸಮೀರ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ಪ್ರತಿಭೆಯನ್ನು ಗುರುತಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸೋದಕ್ಕಾಗಿ ನಿಮಗೆ, ನಿಮ್ಮ ಚಾನೆಲ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸಮೀರ್ ಅವರು ಯಾರು, ಏನು, ಎತ್ತ ಅನ್ನೋದು ಈಗಾಗಲೇ ನಮ್ಮ ವೀಕ್ಷಕರಿಗೆ ಪ್ರಶ್ನೆ ಬಂದಿರುತ್ತೆ. ನಾನು ಅದನ್ನ ಕೇಳ್ತೇನೆ, ನಿಮ್ಮ ಕಿರು ಪರಿಚಯವನ್ನ. ಅದಕ್ಕೂ ಮುಂಚೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ಸ್ಯಾಂಡಲ್ವುಡ್ನಲ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ರಂಗಭೂಮಿಯಿಂದ ಬಂದಂತಹ ಒಬ್ಬ ಕಲಾವಿದನ ಬದುಕು ಹೇಗಿರುತ್ತೆ ಅಂತ. ಸೊ ಹೇಗಿದೆ ಸರ್ ನಿಮ್ಮ ಜೀವನ? ನಾನು ನಿಜ ಹೇಳಬೇಕು ಅನ್ನೋದಾದ್ರೆ, ನನ್ನ ಜೀವನದ ಬಗ್ಗೆ ನನಗೆ ಹುಟ್ಟಿಂದಲೂ ಕಲೆಯ ವಿಷಯದಲ್ಲಿ ವ್ಯಾಮೋಹ ಇತ್ತು. ಆದ್ರೆ ನನಗೆ ಕನಸಿರ್ಲಿಲ್ಲ. ನಾನು ರಂಗಭೂಮಿಗೆ ಪ್ರವೇಶ ಮಾಡಿದ್ದೆ ನನ್ನ ಕಾಲೇಜ್ ದಿನಗಳಲ್ಲಿ. ಸೊ ಕಾಲೇಜ್ ಕ್ಲಾಸಸ್ ಎಲ್ಲ ನಡೀತಿತ್ತು. ಹಾಗೆ ಒಂದೂವರೆ ತಿಂಗಳು 2 ತಿಂಗಳು ಕ್ಯಾಂಪ್ ಅಂತ ಮಾಡೋರು, ವರ್ಕ್ಶಾಪ್ಸ್ ಅಂತ ಮಾಡೋರು. ಆ ವರ್ಕ್ಶಾಪ್ಸ್ ಅಟೆಂಡ್ ಮಾಡಿದಾಗ ನಮಗೆ ರಂಗಭೂಮಿ ಅಂದ್ರೆ ಏನು ಅನ್ನೋದು ಗೊತ್ತಾಗಿತ್ತು. ಇಂಟರ್ ಕಾಲೇಜ್ ಕಾಂಪಿಟಿಷನ್ಸ್ ಆಗ್ತಾ ಇತ್ತು. ಇಂಟರ್ ಕಾಲೇಜ್ ಕಾಂಪಿಟಿಷನ್ಸ್ಗೆ ಸ್ಟೇಟ್ ಇಂದ ಎಲ್ಲಾ ಕಾಲೇಜ್ಗಳು ಬಂದು ಕನ್ನಡ ನಾಟಕನ ಮಾಡೋರು. ನಾಟಕ ಅಲ್ಲದೆ ಮೈಮ್ ಇರಬಹುದು, ಆಮೇಲೆ ಡ್ಯಾನ್ಸ್ ಡ್ರಾಮಾ ಇರಬಹುದು, ಡಿಬೇಟ್ ಇರಬಹುದು, ಮೋನೋ ಆಕ್ಟಿಂಗ್ ಇರಬಹುದು, ಈ ಕ್ವಿಜ್ ಇರಬಹುದು. ಈ ರೀತಿ ಬೇರೆ ಬೇರೆ ಈವೆಂಟ್ಸ್ ಗಳು ನಡೀತಾ ಇತ್ತು. ಸೋಲೋ ಈವೆಂಟ್ಸ್ ಆಗ್ಲಿ, ಗ್ರೂಪ್ ಈವೆಂಟ್ಸ್ ಆಗ್ಲಿ. ಅಲ್ಲಿ ನೋಡ್ತಾ ಇದ್ದಂಗೆ ನಮಗೆ ಏನೋ ಒಂದು ಸ್ಫೂರ್ತಿ ಬಂತು. ಹಾಗೆ ಕಾಲೇಜ್ ಡೇಸ್ ಅಲ್ಲಿ ನಾನು 5 ವರ್ಷಗಳ ಕಾಲ ನಾನು ನಾಟಕ ಮಾಡ್ಕೊಂಡ್ ಬಂದೆ. ಅದಾದ ನಂತರ ನಾನು ಏನ್ ಮಾಡಿದೆ ಅಂದ್ರೆ, ಕಾಲೇಜ್ ಕಾಂಪಿಟಿಷನ್ಸ್ ಆಯ್ತು, ಪಬ್ಲಿಕ್ ಕಾಂಪಿಟಿಷನ್ಸ್ ಆಗೋದು, ಬೇರೆ ಬೇರೆ ತಂಡಗಳದ್ದು ರಂಗಶ್ರೀ ಅಂತೆಲ್ಲ ಕಾಂಪಿಟಿಷನ್ಸ್ ಆಗೋದು. ಆ ಕಾಂಪಿಟಿಷನ್ಸ್ಗೆ ನಾನೇ ನಾಟಕಗಳನ್ನ ಬರೆದು ನಿರ್ದೇಶನ ಮಾಡಿ ಪ್ರದರ್ಶನ ಕೊಟ್ಟು ಎಲ್ಲ ಮಾಡ್ತಾ ಇದ್ವಿ. ಬೆಂಗಳೂರಿನ ಹೆಸರಾಂತ ಆಡಿಟೋರಿಯಮ್ಸ್ ಆದಂತಹ ರವೀಂದ್ರ ಕಲಾಕ್ಷೇತ್ರ, KH ಕಲಾಸೌಧ, ಸೇವಾ ಸದನ, HN ಕಲಾಕ್ಷೇತ್ರ, JSS ಆಡಿಟೋರಿಯಂ, ಇಲ್ಲೆಲ್ಲ ನಾವು ಶೋ ಕೊಟ್ಟಿದ್ದೀವಿ, ಶೋ ಮಾಡಿದೀವಿ. ಜೊತೆಗೆ ರಂಗಭೂಮಿಯಲ್ಲಿ ಒಂದು ಹೊಸ ಟ್ರೆಂಡ್ ತಂದೆ. ರಂಗಭೂಮಿಯಲ್ಲಿ ಸಂಗೀತ ಯಾವ ತರ ಇರೋದು ಅಂದ್ರೆ ಲೈವ್ ಸಿಂಗರ್ಸ್ ಹಾಡೋರು. ಆದ್ರೆ ನಾನು ಮೊದಲೇ ಎಲ್ಲ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿಸ್ಬಿಟ್ಟು ಸಾಂಗ್ಸ್ ನ ಪ್ಲೇ ಮಾಡೋಂಥದ್ದು, ಈ ತರದ್ದೆಲ್ಲ ತಂದೆ. ಆಮೇಲೆ ತುಂಬಾ ಆಂಗಿಕ ಅಭಿನಯ ಈ ತರ ಎಲ್ಲ ಇರೋದು. ನಾನು ನ್ಯಾಚುರಲ್ ಆಗಿ ಹೇಗೆ ಕಾನ್ವರ್ಸೇಷನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ವರ್ಕ್ ಮಾಡಿಕೊಂಡು ನಾನು ನಮ್ಮ ಟೀಮ್ ಕಟ್ಟಿ ಎಲ್ಲ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಟೀಮಲ್ಲಿ ಆಕ್ಟ್ ಮಾಡಿದಂಥ ಸುಮಾರು ಜನ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಎಲ್ಲ ಮಾಡಿದಂಥ ಅನುಭವಗಳು, ಉದಾಹರಣೆಗಳು ಇದೆ. ಹೌದು. ಇನ್ನು ರಂಗಭೂಮಿಯಿಂದ ಸೀರಿಯಲ್ಗೆ ಎಂಟ್ರಿ ಕೊಡ್ತೀರಾ. ಕೃಷ್ಣ ರುಕ್ಮಿಣಿ ನಿಮ್ಮ ಎಂಟ್ರಿ ಸೀರಿಯಲ್ ಅನ್ನೋದು ನಮಗೆ ಗೊತ್ತಿದೆ. ಸೊ ಕೃಷ್ಣ ರುಕ್ಮಿಣಿ ಸೀರಿಯಲ್ನಲ್ಲಿ ನೋಡಿರೋರು ಬಹುಶಃ ನಿಮ್ಮನ್ನ ಗುರುತಿಸಬಹುದು. ಸೊ ಈಗ ಯಾರು ಸಮೀರ್ ಅವರು? ಸೊ ಇವ್ರಿಗೆ ನಟನೆ ಬಗ್ಗೆ ಆಸಕ್ತಿ ಹೇಗೆ ಬಂತು? ನೀವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ? ನಿಮ್ಮ ಬಾಲ್ಯ ಜೀವನವನ್ನ ಹೇಳಿ. ನಾನು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನವನು. ನಮ್ಮ ತಂದೆ ಮಧುಸೂದನ್ ಅಂತ. ಅವರು ಹವ್ಯಾಸಿ ಕಲಾವಿದರು. ಹಾಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಗ್ರಿಕಲ್ಚರಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ರಿಟೈರ್ ಆಗಿರೋಂಥವ್ರು. ನಮ್ಮ ತಾಯಿ ಹೌಸ್ ವೈಫ್. ನಾನು ಮೊದಲಿಂದ ನನ್ನ ಬಾಲ್ಯ ಎಲ್ಲ ಕೋಲಾರ ಜಿಲ್ಲೆ ಮುಳಬಾಗ್ಲಲ್ಲಿ ಒಂದು 8 ವರ್ಷ ಕಳೀತು. ಅದಾದ್ಮೇಲೆ ಬೆಂಗಳೂರಿಗೆ ಬಂದೆ. ಕೋಲಾರದಲ್ಲಿ ಕನ್ನಡ ಜಾಸ್ತಿ ಇರ್ಲಿಲ್ಲ, ಹಾಗಾಗಿ ಪರಭಾಷೆಯ ಚಿತ್ರಗಳನ್ನು ನಾನು ನೋಡ್ತಾ ಇದ್ದೆ. ನನಗೆ ಆ ಕಲೆಯ ಬಗ್ಗೆ ವ್ಯಾಮೋಹ ಇತ್ತು. ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಕನ್ನಡ ಚಿತ್ರಗಳನ್ನ ನೋಡೋದನ್ನ ನಾನು ಅಭ್ಯಾಸ ಮಾಡ್ಕೊಂಡೆ. ಜೊತೆಗೆ ಸ್ಕೂಲ್ ಡೇಸ್ ಅಲ್ಲಿ ನಾನು ಯಾವ ತರ ಇದ್ದೆ ಅಂದ್ರೆ,
ಸೈನ್ಸ್ ಇರಬಹುದು, ಮ್ಯಾಥ್ಸ್ ಇರಬಹುದು, ಇದರಲ್ಲೆಲ್ಲ ನನಗೆ ಒಳ್ಳೆ ಮಾರ್ಕ್ಸ್ ಬರ್ತಿರ್ಲಿಲ್ಲ, ಇದರಲ್ಲೆಲ್ಲ ನನಗೆ ಚೆನ್ನಾಗಿ ಅರ್ಥನೂ ಆಗ್ತಿರ್ಲಿಲ್ಲ. ಆದ್ರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್, ಕನ್ನಡ ಇರ್ಬೋದು, ಸಂಸ್ಕೃತ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಇದನ್ನ ತುಂಬಾ ಆಸಕ್ತಿ ಇಟ್ಟು ಓದ್ತಾ ಇದ್ದೆ. ಜೊತೆಗೆ ಏನು ಮ್ಯಾಗಝೈನ್ಸ್ ಎಲ್ಲ ಬರೋದು, ಆ ಮ್ಯಾಗಝೈನ್ಸ್ ಅಲ್ಲೆಲ್ಲ ಕನ್ನಡದ್ದು ಇಂಗ್ಲಿಷ್ಗೆ, ಇಂಗ್ಲಿಷ್ಗೆ ಇದ್ದು ಕನ್ನಡದ್ದಿಗೆ ಟ್ರಾನ್ಸ್ಲೇಷನ್ ನಾನು ಮಾಡ್ತಾ ಇದ್ದೆ. ನನಗೆ ಮೊದಲಿಂದಲೂ ಭಾಷಾಭಿಮಾನ ಹೆಚ್ಚು. ನನಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಲ್ಯಾಂಗ್ವೇಜಸ್ ಅಲ್ಲಿ, ಇದೆಲ್ಲ ನನಗೆ ತುಂಬಾ ಇಂಟ್ರೆಸ್ಟ್. ಹಾಗಾಗಿ ಭಾಷಾಭಿಮಾನನೇ ಹೆಂಗೋ ಒಂದು ನನಗೆ ಒಬ್ಬ ಕಲಾವಿದನಾಗಕ್ಕೆ ಪ್ರೇರೇಪಿಸ್ತು ಇದು. ಆಮೇಲೆ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು ಕಾಲೇಜ್ ಡೇಸ್ ಅಲ್ಲಿ. ಆಮೇಲೆ ಹವ್ಯಾಸಿ ರಂಗಭೂಮಿ ನಂದೇ ಆದ ತಂಡ ಕಟ್ಕೊಂಡು ಎಲ್ಲ ಬಂದೆ. ಜೊತೆಗೆ ಟಿವಿ ಸೀರಿಯಲ್ಸ್ ಅಲ್ಲಿ ನಾನು ಹೆಂಗ್ ಬಂದೆ ಅಂದ್ರೆ, ನಾನು ಫಸ್ಟ್ ಮೂವಿಗೆ ಅಂತಾನೆ ಹೋದೆ. ನಾನು ತುಂಬಾ ಕನಸಿಟ್ಕೊಂಡು ಹೋದೆ, ಇಲ್ಲಿ ಸಾಧನೆ ಮಾಡಿ ಇಲ್ಲಿ ಬಂದು ಸ್ಕ್ರೀನ್ ಮೇಲೆ ಬಂದ್ಬಿಟ್ರೆ ದೊಡ್ಡ ಸ್ಟಾರ್ ಆಗಬಹುದು ಇದು ಅನ್ನೋ ಒಂದು ಕನಸಿಟ್ಕೊಂಡೇ ಹೋದೆ. ಆದ್ರೆ ನನಗೆ ಇನಿಷಿಯಲ್ ಡೇಸ್ ಅಲ್ಲಿ ನನಗೆ ಏನಂದ್ರೆ ಸ್ಕ್ರೀನ್ ಮೇಲೆ ಬಂದ್ಮೇಲೆ ಖುಷಿ ಸಿಗೋದು. ಅದಾದ ನಂತರದ ದಿನಗಳಲ್ಲಿ ಇಲ್ಲಿನ ಪ್ರೋಸ್ ಅಂಡ್ ಕಾನ್ಸ್ ಏನು, ಇದ್ರ ಬಗ್ಗೆ ಎಲ್ಲ ನನಗೆ ಗ್ರಾಜುಯಲಿ ಅರ್ಥ ಆಗ್ತಾ ಹೋಯ್ತು. ಅಂದ್ರೆ ಏನೇನು ಕಷ್ಟಗಳನ್ನ, ಏನೇನು ನೋವುಗಳನ್ನ ನೀವು ಎದುರಿಸಿದ್ದೀರಾ ಈ ಒಂದು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಆದ್ಮೇಲೆ ಅಂತ ನಾನೇನ್ ಮಾಡಿದೆ ಅಂದ್ರೆ, ನನ್ನ ಕ್ವಾಲಿಫಿಕೇಶನ್ BCom. ನಾನು ಅದಕ್ಕೆ ತಕ್ಕಂತ ಕೆಲಸ ಹುಡ್ಕೊಂಡಿಲ್ಲ, ಅದೊಂದು ತಪ್ಪು ಮಾಡಿದೆ. ಯಾಕೆಂದ್ರೆ ಇದನ್ನ ಪ್ರೊಫೆಷನ್ ಆಗಿ ತಗೊಂಡ್ಬಿಟ್ರೆ ಸ್ಟಾರ್ ಆಗಬಹುದು, ಆಮೇಲೆ ಐ ಕ್ಯಾನ್ ಬಿ ವೆಲ್ ಸೆಟಲ್ಡ್ ಇನ್ ಲೈಫ್ ಅಂತ ನಾನೊಂದು ಇಲ್ಯೂಷನ್ ಅಲ್ಲಿ ಇದ್ದೆ. ಹಾಗಾಗಿ ನನ್ನ ವಿದ್ಯಾರ್ಹತೆಗೆ ತಕ್ಕಂತ ಉದ್ಯೋಗ ನಾನು ಪಡ್ಕೊಳ್ಳಿಲ್ಲ. ಹಾಗಾಗಿ ನನಗೆ ಸಂಪಾದನೆಗೆ ತೊಂದರೆ ಆಗ್ತಾ ಇತ್ತು. ಇಲ್ಲಿ ಇಂಡಸ್ಟ್ರಿಗೆ ಬಂದಾಗ, ಇಂಡಸ್ಟ್ರಿಯಲ್ಲಿ ನನಗೆ 1 ತಿಂಗಳ ಕೆಲಸ ಇರುವಂತ ಪಾತ್ರಗಳು ನನಗೆ ಸಿಗ್ತಾ ಇರ್ಲಿಲ್ಲ. 1-2 ದಿನದ ಪಾತ್ರಗಳು ಸಿಗೋದು. ಅದು ಮಾಡಾದ್ಮೇಲೆ ನನಗೆ 100 ರೂಪಾಯಿಂದ ಹಿಡಿದು ಇಲ್ಲಿವರೆಗೂ ನಾನು 1800 ರೂಪಾಯಿವರೆಗೂ ಪರ್ ಡೇ ನಾನು ಸಂಪಾದಿಸಿದ್ದೀನಿ. ಇಷ್ಟು ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಬ್ಬ ಕಲಾವಿದರಿಗೆ ಕನ್ವೇಯನ್ಸ್ ಮಾತ್ರ ಕೊಡುವಂಥದ್ದು ಒಂದು ಪದ್ಧತಿ ಇತ್ತು. ಅದು ಪೇಮೆಂಟ್ ಅಂತಾನೆ ನಮಗೆ ಕೊಟ್ಟಿದ್ದಿದ್ರು, ಅದು ನಮಗೆ ಕನ್ವೇಯನ್ಸ್ಗೆ ಅದು ತಿಂದು ಹೋಗೋದು. ಹಾಗಾಗಿ ನಮಗೆ ಜೀವನ ಮಾಡಕ್ ಆಗ್ತಿರ್ಲಿಲ್ಲ. ಆವಾಗ ನನಗೆ ಫ್ಯಾಕ್ಟ್ ಏನು ಅನ್ನೋದು ಅರ್ಥ ಆಯ್ತು. ಫ್ಯಾಕ್ಟ್ ಏನು ಅನ್ನೋದು, ಇದನ್ನ ನಾವು ಸಂಪಾದನೆಗೆ ತಕ್ಕ ಫೀಲ್ಡ್ ಆಗಿ ತಗೊಳಕ್ಕೆ ಆಗಲ್ಲ ಇದಕ್ಕೆ. ಆದ್ರೆ ಇಲ್ಲಿ ಏನೋ ಒಂದು ಸಾಧಿಸ್ಬೇಕು ಅನ್ನೋವಂಥದ್ದು ನನ್ನ ಮನಸ್ಸಲ್ಲಿ ಯಾವತ್ತು ಏನೇ ಕಷ್ಟ ಬಂದ್ರು, ಏನೇ ಇದು ಮಾಡಿದ್ರು ನನ್ನ ಮನಸ್ಸಿಂದ ಅಳಿಲಿಲ್ಲ. ಹಾಗಾಗಿ ಇಲ್ಲಿ ಸಂಪಾದಿಸೋದು ಕಷ್ಟ ಅನ್ನೋದು ಗೊತ್ತಾದ್ಮೇಲೆ ಇದಕ್ಕೆ ಪರ್ಯಾಯವಾಗಿ ಏನಾನ ಒಂದು ವ್ಯವಸ್ಥೆ ಮಾಡಬೇಕು, ಹಾಗೆ ಇಲ್ಲಿದ್ದು ನಾನು ಯಾರು ಏನು ಅನ್ನೋದನ್ನ ಸಾಧಿಸಿ ತೋರಿಸ್ಬೇಕು ಅನ್ನೋ ಒಂದು ಮನಸ್ಸಿಗೆ ದೃಢವಾಗಿ ಸಂಕಲ್ಪ ಬಂತು. ಅಂದ್ರೆ ಜೀವನಕ್ಕೊಂದು ವ್ಯವಸ್ಥೆ ಮಾಡ್ಕೋಬೇಕು, ಆಸೆನೂ ಈಡೇರಿಸ್ಕೊಳ್ಬೇಕು ಅಂತ ನೀವು ಮುಂದೆ ಹೋದ್ರಿ. ಹೌದು, ಯಾಕೆಂದ್ರೆ ನನಗೆ ಇಲ್ಲಿ ಆದಂತ ಅನುಭವಗಳು ಸುಮಾರಿದೆ. ಕೃಷ್ಣ ರುಕ್ಮಿಣಿಯಲ್ಲಿ ನನಗೆ ಒಳ್ಳೆ ಪಾತ್ರನೇ ಸಿಕ್ತು. ಅಂದ್ರೆ ಕಡಿಮೆ ಅವಧಿಯಲ್ಲಾದ್ರೂ ನನಗೆ ಒಳ್ಳೆ ರೆಕಗ್ನೈಸಬಲ್ ರೋಲ್ ಸಿಕ್ತು. ಅದಾದ್ಮೇಲೆ ಬಂದ ಪಾತ್ರಗಳು ಯಾವುದು ಅಷ್ಟು ಇದು ಮಾಡಿಲ್ಲ. ಜೊತೆಗೆ ಸೀರಿಯಲ್ಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗೆ ಅಷ್ಟು ಸ್ಕೋಪ್ ಇಲ್ಲ. ಜೊತೆಗೆ ಇದು ಇನ್ನೊಂದೇನಂದ್ರೆ, ಸೀರಿಯಲ್ ಪದ್ಧತಿ ಯಾವ ತರ ಅಂದ್ರೆ, ಬೆಳಗ್ಗೆ 8 ಗಂಟೆಗೆ ನಾವಲ್ಲಿ ಸ್ಪಾಟಲ್ಲಿ ಇರ್ಬೇಕು. ಬೆಳಗ್ಗೆ 8 ಗಂಟೆಗೆ ಸ್ಪಾಟಲ್ಲಿ ಇದ್ರೆ ಅವ್ರು ಎಷ್ಟೊತ್ತು ಕ್ಲೋಸಿಂಗ್ ಟೈಮು ನಮ್ಗೆ ಗೊತ್ತಾಗಲ್ಲ. ಕ್ಲೋಸಿಂಗ್ ಟೈಮು ನಮ್ಗೆ ರಾತ್ರಿ 1 ಗಂಟೆನೂ ಆಗಿರೋಂಥ ಎಕ್ಸಾಂಪಲ್ಸ್ ಇದೆ. ನನಗೆ ಫಸ್ಟು ಗಾಡಿ ಇರ್ಲಿಲ್ಲ. ನಾನು ಗಾಡಿ ತಗೊಂಡಿದ್ದೆ ನನ್ನ 25-26ನೇ ವಯಸ್ಸಲ್ಲಿ. ನಾನು ಬಸ್ಸಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಇದ್ದೆ. ಕೆಲವೊಂದು ಜಾಗದಲ್ಲಿ ಬಸ್ಸು ಇರ್ತಾ ಇರ್ಲಿಲ್ಲ, ಹಾಗಾಗಿ ಅಲ್ಲಿ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಸುಮಾರು ಶೂಟಿಂಗ್ಗಳು ಸಿಟಿಯಿಂದ ಆಚೆನೆ ನಡೆಯೋದು. ಹಾಗಾಗಿ ಅಲ್ಲಿ ಇನ್ಯಾರನ್ನೊಬ್ಬರನ್ನ ಡ್ರಾಪ್ ಕೇಳಬೇಕಾಗಿತ್ತು. ಲಾರಿ, ಕಾರು, ಬೈಕು ಹೋಗುವಂತವನ್ನೆಲ್ಲ ಡ್ರಾಪ್ ಕೇಳಬೇಕಾಗಿತ್ತು. ಅಷ್ಟೇ ಅಲ್ಲ, ಕಾರ್ಪೊರೇಷನ್ ಗಾಡಿಲೂ ಓಡಾಡಿದೀನಿ ನಾನು. ಹಾಗಾಗಿ ಈ ತರ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಅವಕಾಶಗಳನ್ನ. ಮೊದಲೆಲ್ಲ ವಾಟ್ಸಪ್ಪು ಇರ್ಲಿಲ್ಲ. ಅಂದ್ರೆ ವಾಟ್ಸಪ್ ಬರಕ್ಕಿಂತ ಮುಂಚೆ ಇದು. ಆವಾಗ ಏನಂದ್ರೆ, ನಾವು ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು
ಅದರ ಪ್ರಿಂಟ್ ಹಾಕಿಸ್ಬಿಟ್ಟು ಒಂದೇ ಪೋಸಲ್ಲಿರೋ ಫೋಟೋದೇ ಸುಮಾರು ಪ್ರಿಂಟ್ ಹಾಕಿಸ್ಬಿಟ್ಟು ಅದ್ರ ಹಿಂದೆ ನಮ್ಮ ಫೋನ್ ನಂಬರು, ಹೈಟು, ವೆಯ್ಟು ಎಲ್ಲ ಬರೆದ್ಬಿಟ್ಟು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಒಬ್ಬೊಬ್ಬರನ್ನೇ ಹುಡ್ಕೊಂಡು ಹೋಗಿ ಒಬ್ಬೊಬ್ಬರಿಗೆ ಶೂಟಿಂಗ್ ಸ್ಪಾಟಲ್ಲಿ ಕೊಡ್ತಾ ಹೋಗ್ಬೇಕು. ಆಮೇಲೆ ಸ್ಕ್ರಿಪ್ಟ್ ಬಂದ್ಮೇಲೆ ನಮ್ಮ ಮುಖಚರ್ಯೆಗೆ ಅದು ಡೈಲಾಗ್ಸ್ ಮ್ಯಾಚ್ ಆದ್ರೆ ನಮ್ಮನ್ನ ಆರ್ಟಿಸ್ಟ್ ಆಗಿ ಕರೆಸ್ತಾ ಇದ್ರು. ಸೆಲೆಕ್ಟ್ ಆಗ್ತೀರಾ? ಹೌದು, ಹಂಗೆ ಆ ತರ ಇತ್ತು. ಆವಾಗ ವಾಟ್ಸಪ್ ಎಲ್ಲ ಈಗೆಲ್ಲ ಸ್ವಲ್ಪ ಸುಲಭ ಆಗಿದೆ. ವಾಟ್ಸಪ್ ಬಂದ್ಮೇಲೆ ಈಗೆಲ್ಲ ವಾಟ್ಸಪ್ ಅಲ್ಲಿ ಕಳಿಸಿದ್ರೆ ನಾಳೆ ಬನ್ನಿ ಅಂತ ಲೊಕೇಶನ್ ಕಳಿಸೋದು ಇದೆಲ್ಲ ಮಾಡ್ತಾ ಇದ್ರು. ಅವಾಗೆಲ್ಲ ಲೊಕೇಶನ್ ಕಳಿಸೋದು ಇರ್ತಾ ಇರ್ಲಿಲ್ಲ. ನಾವೇ ನಡ್ಕೊಂಡು ಅಥವಾ ಬೇರೆ ಒಂದು ವೇ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಂದ ಇಲ್ಲೆಲ್ಲ ನಾವು ಹೋಗ್ಬೇಕಾಗಿ ಬಂತು. ನಾವೊಂದು 100 ಕಡೆ ಹೋಗಿದ್ರೆ ನಮ್ಗೊಂದು 3 ಕಡೆ ಚಾನ್ಸ್ ಸಿಗುತ್ತೆ. ಆ ತರ ಆಗ್ತಾ ಇತ್ತು. ಹಾಗಾಗಿ ಆವಾಗ ಏನಂದ್ರೆ ಅದೇ ಫೋಟೋ ನೋಡ್ತಾ ಇದ್ರು, ನೋಡ್ಬಿಟ್ಟು ಯಾವ್ದಕ್ಕೆ ಸೂಟ್ ಆಗ್ತಾರೆ ನೋಡೋಣ ಅನ್ಬಿಟ್ಟು ಕರೆಸ್ತಾ ಇದ್ರು. ಅಂದ್ರೆ ಈಗ ಯೂಶಲಿ ಯಾರಿಗೇ ಆಗ್ಲಿ ಹೆತ್ತ ಅಪ್ಪ ಅಮ್ಮಗೆ ನನ್ನ ಮಗ ಏನೋ ಮಾಡ್ತಾನೆ, ಮಾಡ್ಬೇಕು, ನನ್ನ ಮಗ ಆ ಜಾಬಲ್ಲಿ ಇರ್ಬೇಕು, ಈ ಕೆಲ್ಸದಲ್ಲಿ ಇರ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ನೀವು ಈಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಇಲ್ಲಿ ಪರ್ಮನೆಂಟ್ ಜಾಬ್ ಅಂತ ಇಲ್ಲ, ಪರ್ಮನೆಂಟ್ ಸ್ಯಾಲ್ರಿ ಅನ್ನೋದು ಮೊದಲೇ ಇಲ್ಲ. ಸೊ ನಿಮ್ಮ ಆ ಕಷ್ಟದ ದಿನಗಳನ್ನ ನೋಡಿದಾಗ ತಂದೆ ತಾಯಿ ಏನ್ ಹೇಳ್ತಾ ಇದ್ರು ನಿಮ್ಗೆ? ಅವರ ಸಪೋರ್ಟ್ ನಿಮಗಿತ್ತ ಅಂತ? ನಮ್ಮ ತಂದೆ ತಾಯಿ ಏನ್ ಹೇಳ್ತಾ ಇದ್ರು ಅಂದ್ರೆ, ಇದನ್ನ ನಂಬ್ಕೊಂಡ್ರೆ ನಿನ್ಗೆ ಒಂದಿನದ ಊಟ ಸಿಗಬಹುದು, 1 ತಿಂಗಳ ಊಟ ಸಿಗಲ್ಲ. ಹಾಗಾಗಿ ನಿನ್ನಲ್ಲಿ ಕಲೆ ಇದೆ, ನೀನೇನೋ ಒಂದು ಸಾಧಿಸ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡಿದ್ರೆ, ಅದು ದೇವ್ರ ಸಂಕಲ್ಪನೂ ಆಗಿದ್ದಿದ್ರೆ ನೀನು ಮಾಡ್ತೀಯ. ಹೌದು, ಹಾಗಂತ ನೀನು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ಯಾವತ್ತು ಪರಾವಲಂಬಿ ಆಗಬೇಡ ಅನ್ನೋ ಒಂದು ಮಾತನ್ನ ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು. ಇನ್ನೊಂದು ಮಾತು ಹೇಳೋರು, ಹರ್ಷದೂಟಕ್ಕೋಸ್ಕರ ವರ್ಷದೂಟ ಬಿಡಬಾರ್ದು ಅನ್ನೋ ಒಂದು ಮಾತನ್ನ ಹೇಳೋರು. ಆ ಮಾತು ತುಂಬಾ ಸತ್ಯ ಆಗ್ತಾ ಬಂತು ಅದು. ಯಾಕೆಂದ್ರೆ ಇನ್ನೂ ಏನೇನೋ ಅನುಭವಗಳು ನನಗೆ ಫೀಲ್ಡ್ ಅಲ್ಲಿ ಆಗಿದೆ. ಅದೇನಂದ್ರೆ ಅನುರೂಪ ಅನ್ನೋ ಒಂದು ಧಾರಾವಾಹಿ ಶೂಟಿಂಗ್ ಮಾಡುವಾಗ ನಾವು ಬೆಂಗಳೂರಿನ ಆಚೆ, ಅದ್ರ ಹೆಸರು ತಾವರೆಕೆರೆ ಅಂತ ಒಂದು ಕಡೆ ಹೋಗ್ಬೇಕಾಗಿ ಬಂತು. ಅಲ್ಲಿ ನಾವು ಗಾಡಿ ತಗೊಂಡು ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನಾನು ಗಾಡಿ ಹೊಸದಾಗಿ ತಗೊಂಡಿದ್ದು. ನನಗೆ ಆಗಾಗ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಆದ್ರೂ ಗಾಡಿ ತಗೊಂಡು ಒಂದು 25ರಿಂದ 30 ಕಿಲೋಮೀಟರ್ ಹೋಗ್ತಾ ಇದ್ದೆ. ಅಲ್ಲಿ ರಾತ್ರಿ ಏನಂದ್ರೆ ಮಳೆ ಬಂದ್ಬಿಡುತ್ತೆ. ಮಳೆಯಲ್ಲಿ ನಾವು ಮನೆಗೆ ಬರಬೇಕಾದ್ರೆ ಫುಲ್ಲು ಬಾಡಿ ಒದ್ದೆ ಮಾಡ್ಕೊಂಡೇ ಬರೋಂತ ಒಂದು ಉದಾಹರಣೆಗಳು ಒಂದು 4-5 ಸತಿ ಆಗಿದೆ. ಒಂದು ಅನುಭವಗಳು 4-5 ಸತಿ ಆಗಿದೆ. ಅಂದ್ರೆ ಈ ಒಂದು ಸೀರಿಯಲ್ ಇಂಡಸ್ಟ್ರಿ ಇರಬಹುದು, ಸಿನಿಮಾ ಇಂಡಸ್ಟ್ರಿ ಇರಬಹುದು, ಬಂದಾದ್ಮೇಲೆ ಸಾಕಷ್ಟು ಏಳು ಬೀಳು ಕಷ್ಟಗಳನ್ನ ಪಟ್ಟಿದ್ದೀರಾ. ಈ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗ್ತಾ ಸಮೀರ್ ಅವ್ರಿಗೆ ಅಂತ? ಇಲ್ಲ, ಕಷ್ಟ ನಾವು ಸಾಗರದಷ್ಟು ಪಟ್ರೆ ಪ್ರತಿಫಲ ಒಂದ್ ಲೋಟ ನೀರಷ್ಟು ನಮ್ಗೆ ಸಿಕ್ಕಿಲ್ಲ. ಅಂದ್ರೆ ನಮ್ಗೆ ಜನ ನೋಡ್ತಾರೆ, ಗುರ್ತಿಸ್ತಾರೆ, ಹಾಗೆ ಮರ್ತ್ ಬಿಡ್ತಾರೆ. ಹಾಗಾಗಿ ಅದು ಲಾಂಗ್ ರನ್ ಅಲ್ಲಿ ಉಳ್ಕೊಳ್ಳೋದು ಕಷ್ಟ. ಇವತ್ತು ನಮ್ಗೆ ಯೂಟ್ಯೂಬ್ ಅಲ್ಲಿ ಏನೇ ವಿಡಿಯೋ ಲಿಂಕ್ಸ್ ಇರಬಹುದು, ಇದೆಲ್ಲ ಇದ್ದಾಗ ಜನ ನೋಡಿದಾಗ ಓ ಅವತ್ತು ನೀನ್ ಇದನ್ನ ಮಾಡಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ. ಓ ಅವತ್ತು ನೀನೇ ಅಲ್ವಾ ಮಾಡಿದ್ದು ಅನ್ನೋದು ಇಲ್ಲ. ಓ ಅವತ್ತು ನೀನ್ ಇದನ್ನ ಮಾಡಿದ್ಯಾ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ಗ್ರೇಟೆಸ್ಟ್ ರಿವಾರ್ಡ್ ಒನ್ ಕ್ಯಾನ್ ಗೆಟ್. ಅದು ಬಿಟ್ಟು ಬೇರೆ ಯಾವುದಕ್ಕೂ ಈ ಫೀಲ್ಡ್ ಅಲ್ಲಿ ನಮ್ಮಂತವ್ರು ಮಾಡೋದು ಕಷ್ಟ. ಬ್ಯಾಕ್ ಗ್ರೌಂಡ್ ಇಲ್ಲದೆ ಮಾಡೋರು ಕಷ್ಟ. ತಂದೆ ಶ್ರೀಮಂತರಾಗಿರ್ಬೇಕು, ಕೋಟ್ಯಾಧೀಶ್ವರರಾಗಿರ್ಬೇಕು, ಕೊಳಿತಾ ಇರಬೇಕು ಅಂತವ್ರು ಬಂದು ಹೀರೋ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ ಲಾಸ್ ಆದ್ರೂ ಬೇರೆ ಮಾಡೋ ತರ ಕೆಪಾಸಿಟಿ ಇರಬೇಕು. ಇಲ್ಲ ಏನಂದ್ರೆ ಸುಮಾರು ಜನ ಅನಕ್ಷರಸ್ಥರು, ಅವಿದ್ಯಾವಂತರು ಸೀರಿಯಲ್ಗೆ ಬಂದು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಕೆಲಸ ಮಾಡಿ ತಮ್ಮ ಚಿಕ್ಕ ಮಕ್ಕಳನ್ನು ಕರ್ಕೊಂಡ್ಬಂದು ಒಂದು ಹೊತ್ತು ಊಟ ಹಾಕಿಸ್ತಾರೆ. ಒಂದು ಹೊತ್ತು ಊಟಕ್ಕೋಸ್ಕರ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದಂಥವ್ರು ಸುಮಾರು ಜನ ಇದ್ದಾರೆ. ನಮಗ್ ನೋಡಿದಾಗ ಕರಳು ಒಂಥರ ಆಗತ್ತೆ.
ಇನ್ನು ಕೇವಲ ಈಗ ಹಳಬರು ಅಷ್ಟೇ ಅಲ್ಲ, ಹೊಸಬರಿಗೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಎಷ್ಟು ಮಟ್ಟಿಗೆ ಚಾನ್ಸಸ್ ಸಿಗ್ತಾ ಇದೆ? ಸೊ ಕಂಪೇರ್ ಟು ಅದರ್ ಇಂಡಸ್ಟ್ರಿ, ಈಗ ಮಲಯಾಳಂ ತೆಲುಗು ಎಲ್ಲ ಇರಬಹುದು, ಯಾರಾದ್ರೂ ಹೊಸಬರು ಸೇರಿ ಒಂದು ಕಥೆಯನ್ನ, ಅದು ಸಿಂಪಲ್ ಕಥೆ ಇರಲಿ ಮಾಡಿದ್ದಾರೆ ಅಂದ್ರೆ ಅದು ಸೂಪರ್ ಹಿಟ್ ಆಗುತ್ತೆ ಸಿನಿಮಾ. ಬಟ್ ನಮ್ಮಲ್ಲಿ ಅದೇ ಹೊಸಬರು ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ರೆ ಅದೆಷ್ಟೇ ಚೆನ್ನಾಗಿದ್ರು ಕೂಡ ಇಲ್ಲಿ ಹಿಟ್ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಕೂಡ ನಾವು ಕೇಳಿರ್ತೀವಿ. ಸೊ ಹೀಗಾಗಿ ಒಂದು ಇಲ್ಲಿ ನಮ್ಮ ಇಂಡಸ್ಟ್ರಿನೂ ಅಕ್ಸೆಪ್ಟ್ ಮಾಡಬೇಕು, ಜನಾನು ಹೊಸಬರನ್ನ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಸೊ ನಮ್ಮ ಕನ್ನಡ ಮಂದಿಯ ಜನರ ಮೈಂಡ್ ಸೆಟ್, ಹಾಗೆ ನಮ್ಮ ಇಂಡಸ್ಟ್ರಿಯಲ್ಲಿರೋ ನಿರ್ದೇಶಕರು ನಿರ್ಮಾಪಕರ ಮೈಂಡ್ ಸೆಟ್ ಹೊಸಬರ ಮೇಲೆ ಯಾವ ರೀತಿ ಇದೆ ಅಂತ? ಇಲ್ಲ, ಹೊಸಬ್ರು ಬರ್ತಾ ಇದಾರೆ, ಮಾಡ್ತಾ ಇದಾರೆ, ಎಲ್ಲ ಇರಬಹುದು. ಆದ್ರೆ ಇಲ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಿಂತ ಕಂಟೆಂಟ್ ಓರಿಯೆಂಟೆಡ್ ಜಾಸ್ತಿ ಇದೆ. ಹಾಗಾಗಿ ಒಬ್ಬ ಹೊಸಬ್ರು ಏನಂದ್ರೆ, ಯಾರೇ ಇಂಡಸ್ಟ್ರಿಗೆ ಹೀರೋ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು ಬಂದ್ರೆ, ನನ್ನಿಂದ ಪ್ರೊಡ್ಯೂಸರ್ಗೆ ಮೋಸ ಆಗ್ಬಾರ್ದು, ಹಾಕಿರೋ ದುಡ್ಡು ವಾಪಸ್ ಬರಬೇಕು, ನನಗೆ ಪ್ರೊಡ್ಯೂಸರ್ ಇಂದ ದುಡ್ಡು ಬರಬೇಕು ಅನ್ನೋವಂಥದ್ದು ಒಂದು ಇದೆ. ಪ್ರೊಡ್ಯೂಸರ್ ಇಂದ ಇವ್ರಿಗೆ ಆಕ್ಟರ್ಸ್ ದುಡ್ಡು ಬರುತ್ತೆ, ಪ್ರೇಕ್ಷಕರಿಂದ ಪ್ರೊಡ್ಯೂಸರ್ಸ್ ದುಡ್ಡು ಬರುತ್ತೆ. ಹಾಗಾಗಿ ಅದೊಂದು ಸೈಕಲ್. ಹಾಗಾಗಿ ಈಗ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಗಿಂತ ಕಂಟೆಂಟ್ ಓರಿಯೆಂಟೆಡ್, ಗ್ರ್ಯಾಂಡ್ ಆಗೇ ತೆಗಿಬೇಕು, ಇಂಥ ಕಡೆನೇ ಮಾಡಬೇಕು, ಇಷ್ಟು ಬಜೆಟ್ದೇ ಮಾಡಬೇಕು, ಫೈಟಿಂಗೇ ಇರಬೇಕು, ಡ್ಯಾನ್ಸೇ ಇರಬೇಕು, ಗನ್ನೇ ಇರಬೇಕು, ಈ ತರದ್ದು ಇದು ಯಾವುದು ಇಲ್ಲದೆ ನಮಗೆ, ನಾವು ರಂಗಭೂಮಿಯಲ್ಲಿ ಸ್ಕ್ರಿಪ್ಟ್ಗಳನ್ನ ಓದಿರೋ ಕಾರಣ ಪರ್ಫಾರ್ಮೆನ್ಸ್ ಇಂದಾನೇ ಸಿನಿಮಾನ ಎತ್ತಿ ಹಿಡಿಯೋಂಥ ಕಥೆಗಳ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನೇ ನಾಟಕಗಳನ್ನ ಬರೆದಿದ್ದೀನಿ, ಹಾಗಾಗಿ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ. ಸೊ ಈಗ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಗಿಂತ ಹೆಚ್ಚು ಈಗ ಕಮರ್ಷಿಯಲ್ ಅಷ್ಟೇ ಆಗೋಗಿದೆ ಅದು ಇಂಡಸ್ಟ್ರಿಲಿ, ಇದು ಆ ಥರ ಆಗೋಗಿದೆ. ಎಸ್ ಸಮೀರ್ ಅವರೇ, ನಮ್ಮ ಇಂಡಸ್ಟ್ರಿ ಹೇಗಿದೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಈಗ ಮತ್ತೆ ನಿಮ್ಮ ಬಗ್ಗೆನೇ ಮಾತಾಡೋಣ. ಅಂದರೆ ನೀವು ಕೂಡ ಎಷ್ಟು ಕಷ್ಟಪಟ್ಟಿದ್ದೀರಾ ಇಂಡಸ್ಟ್ರಿಯಲ್ಲಿ. ಸೊ ನಿಮಗೆ ಮುಂದೆ ಯಾವುದು ಹೊಸ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಚಾನ್ಸ್ ಸಿಗಲಿಲ್ಲ. ಸೊ ನಿಮ್ಮದೇ ಆದಂತಹ ಸ್ವಂತ ಒಂದು ಕೆಲಸ ಕೂಡ ಮಾಡ್ತಾ ಇದ್ದೀರಾ ಈಗ ಅಂತ ನಮಗೆ ಗೊತ್ತಾಯಿತು. ಸೊ ನಿಮಗೆ ಇಂಡಸ್ಟ್ರಿಯಲ್ಲಿ ಏನೂ ತೋಚದೇ ಇದ್ದಾಗ ಆ ಟೈಮ್ಗೆ ಯಾರೋ ಒಬ್ರು ಬರ್ತಾರೆ, ಇಲ್ಲ ನಾನು ಇದೀನಿ ನೀನು ಮುಂದೆ ಬಾ ಅಂತ. ಸೊ ಆ ಪರ್ಸನ್ ಯಾರು, ನಿಮ್ ಕೈ ಹಿಡ್ದಿದ್ ವ್ಯಕ್ತಿ ಯಾರು ಅಂತ? ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತಂ ರಾಘವೇಂದ್ರಂ ತಮಾಶ್ರಯೆ. ನಾನು ರಾಘವೇಂದ್ರ ಸ್ವಾಮಿಗಳಲ್ಲಿ ದೃಢವಾಗಿ ನಂಬಿದ್ದೀನಿ, ಅವ್ರನ್ನ ನನ್ನ ಜೀವನದ ಒಂದು ಬೆಳಕು ಅಂತ ಭಾವಿಸಿದ್ದೀನಿ. ನಮಗೆ ಕಷ್ಟಕಾಲ ಬಂದಾಗ ಕೈ ಹಿಡಿಯೋದು ಮುಂದೆ ಎಲ್ಲ ಟೈಮಲ್ಲೂ ರಾಘವೇಂದ್ರ ಸ್ವಾಮಿಗಳೇ. ನಮಗೆ ಇನ್ನೊಂದು, ಕಷ್ಟ ಅಂತ ಹೇಳ್ಕೊಳಕ್ಕೆ ನನ್ಗಿಷ್ಟ ಇಲ್ಲ, ಶ್ರಮ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸೊ ನಾವು ಏನೇ ಒಂದು ಎಫರ್ಟ್ ಹಾಕಿದ್ರು ನಾವು ವಿ ಆರ್ ಕೇಪಬಲ್ ಅಂತ ಅರ್ಥ. ಕಷ್ಟ ಅಂತ ಏನೇ ಆದ್ರೂ ಅದು ಹೆಲ್ಪ್ಲೆಸ್ನೆಸ್. ನಾನು ದಿನ ಬೆಳಗ್ಗೆ 6 ಗಂಟೆಗೆ ಎದ್ದು ಎಕ್ಸಸೈಸ್ ಮಾಡಿ ಕೆಲಸಕ್ಕೆ ಹೋಗ್ತೀನಿ ಅಂದ್ರೆ ಅದು ಶ್ರಮ. ಆ ಶ್ರಮ ನಾನು ಪಡ್ತಾ ಇದ್ದೀನಿ ಅಂದ್ರೆ ಐ ಆಮ್ ವರ್ತ್, ನಾನು ಬದುಕಿರೋದಕ್ಕೂ ವರ್ತ್ ಅಂತ ಅನ್ಕೋತೀನಿ. ಆದ್ರೆ ನನಗೊಂದಿನ ಜ್ವರ ಬಂದು ನನಗೆ ಹೇಳಕ್ಕೆ ಆಗಲ್ಲ, 8 ಗಂಟೆ ಆದ್ರೂ ಹೇಳಕ್ಕಾಗಲ್ಲ, 9 ಗಂಟೆ ಆದ್ರೂ ಹೇಳಕ್ಕಾಗಲ್ಲ ಅಂದ್ರೆ ಆ ಹೆಲ್ಪ್ಲೆಸ್ನೆಸ್ ನ ಕಷ್ಟ ಅಂತ ಅನ್ಕೋತೀನಿ. ಸೊ ಕಷ್ಟ ಅನ್ನೋದು ಜೀವನದಲ್ಲಿ ಯಾರಿಗೂ ಬರಬಾರ್ದು. ಎಲ್ಲರೂ ಶ್ರಮ ಪಡ್ಬೇಕು, ಎಲ್ಲರೂ ಖುಷಿ ಪಡ್ಬೇಕು. ಇನ್ನು ನಿಮ್ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಯಾವುದು ಹಾಗಿದ್ರೆ? ನನ್ನ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಇನ್ನೂ ಬರಬೇಕಾಗಿದೆ. ಹೌದು, ಕಾಯ್ತಾ ಇದ್ದೀನಿ, ಇನ್ನು ಬರಬೇಕಾಗಿದೆ. ಹಾಗೂ ನಾನು ಏನೂ ಇಲ್ಲದೆ ಇರೋನ್ ಆಗಿದ್ದೆ. ಆದ್ರೆ ನನ್ಗೆ ಧಾರಾವಾಹಿಗಳಲ್ಲಿ ಅವಕಾಶ ಸಿಕ್ತಿದ್ದಂಗೆ ಏನೋ ಒಂದು ಆಗಿದ್ದೀನಿ. ಸೊ ಅದನ್ನೇ ನಾನು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಸದ್ಯಕ್ಕೆ ಕನ್ಸಿಡರ್ ಮಾಡಬಹುದು. ಸೊ ಧಾರಾವಾಹಿ ಅಷ್ಟೇ ಅಲ್ಲ, 3-4 ಮೂವೀಸ್ ಚಿತ್ರಗಳಲ್ಲೂ ಮಾಡಿದ್ದೀನಿ, ಅಭಿನಯಿಸಿದ್ದೀರಾ. ನಾಟಕಗಳಲ್ಲಿ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ. ಹಾಗೆ ನಾನೊಂದು ಮೂವಿಗೆ ಸ್ಕ್ರಿಪ್ಟು ಬರೆದಿದ್ದೀನಿ. ಜೊತೆಗೆ ಒಂದು ಶಾರ್ಟ್ ಫಿಲಮ್ ಡೈರೆಕ್ಷನ್ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲೂ ಇದ್ದೀನಿ. ಆ ಶಾರ್ಟ್ ಫಿಲಮ್ಮು ಡೈರೆಕ್ಷನ್ ಮಾಡಿದ್ಮೇಲೆ ನೀವು ಹೇಳೋವಂತ ಟರ್ನಿಂಗ್ ಪಾಯಿಂಟ್ ನನ್ನ ಲೈಫ್ ಅಲ್ಲಿ ಬರಬಹುದು. ಅದು ನನಗೆ ಸೋಷಿಯಲ್ ವರ್ಕ್ಸ್ ಅಲ್ಲೂ ತುಂಬಾ ಇಂಟ್ರೆಸ್ಟ್ ಇದೆ. ಸ್ವಸ್ಥ ಸಮೃದ್ಧ ಭಾರತ ಅಂತ ನಾನು ಒಂದು ತಂಡಕ್ಕೆ ಸೋಷಿಯಲ್ ವರ್ಕ್ ಮಾಡಿದ್ದೀನಿ. ಆಮೇಲೆ ನನ್ನ ಕಾಲೇಜ್ ಡೇಸ್ ಅಲ್ಲಿ ನಾನು NSS ಅಲ್ಲಿದ್ದೆ, ಆವಾಗೂ ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀನಿ. ಸಮಾಜ ನಮ್ಮನ್ನ ಏನೋ ಒಂದಾಗಿ ಗುರುತಿಸಿದ್ದಕ್ಕೆ ನಾವು ಸಮಾಜಕ್ಕೆ ಏನೋ ಒಂದು ಕೊಡಬೇಕು, ನಾವು ಹಾಗೆ ಇರಬಾರ್ದು. ಅದು ನನ್ನ ಕಾನ್ಸೆಪ್ಟ್.
ಇನ್ನು ಈಗ ಸಿಗ್ತಾ ಇದೆಯಾ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಚಾನ್ಸ್ ನಿಮ್ಗೆ? ಈಗ ಸಿಗ್ತಾ ಇದ್ರು ಅಂತ ಒಳ್ಳೆ ಅವಕಾಶ ಏನು ಸಿಗ್ತಾ ಇಲ್ಲ. ಸುಮಾರು ಸತಿ ನಾನು ಐ ವಾಸ್ ಮಿಸ್ಲೆಡ್. ಯಾವ ತರ ಮಿಸ್ಲೀಡ್ ಮಾಡ್ತಾರೆ ಅಂದ್ರೆ, ನಾನು ಒಂದ್ಸತಿ ಶೂಟಿಂಗ್ ಸ್ಪಾಟ್ ಕರೆಸ್ಬಿಟ್ಟು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಡೈಲಾಗ್ ಓದಿಸಿ, ನೀವು ಚೆನ್ನಾಗಿ ಮಾಡ್ತೀರಾ, 2 ದಿನ ಶೂಟಿಂಗ್ ಬನ್ನಿ ಅಂತ ಹೇಳಿದ್ರು. ಆವತ್ತು ಅವ್ರು ಹೋಗಿ ನೋಡಿದ್ರೆ ಆ ಡೈಲಾಗ್ ನನಗೆ ಇರಲಿಲ್ಲ. ನಾವು ಸುಮ್ಮನೆ ನಿಂತ್ಕೋಬೇಕಾಗಿ ಬಂತು. ಈ ತರ ಬೇರೆಯವರು ಕೊಟ್ಬಿಟ್ಟಿದ್ರು. ಅಲ್ಲ, ಬೇರೆಯವರು ಅದು ಬರೀ ನಿಂತ್ಕೊಳ್ಳೋ ಅಂತ ಕ್ಯಾರೆಕ್ಟರ್ ನಮಗ್ ಮಿಸ್ಲೀಡ್ ಮಾಡಿದ್ರು. ಅದು ಆರ್ಟಿಸ್ಟ್ ಕ್ಯಾರೆಕ್ಟರ್, ಅದು ಅದ್ರಲ್ಲಿ ಡೈಲಾಗ್ಸ್ ಇರುತ್ತೆ ಅನ್ನೋದು ನಮ್ಗೆ ಮಿಸ್ಲೀಡ್ ಮಾಡಿದ್ರು. ನಾವು ಪಾತ್ರದ ಹಸು ಇರೋಂತ ಒಂದು ಕಾರಣಕ್ಕೋಸ್ಕರ ನಾನು ಹೋಗಿದ್ದೆ. ಬಟ್ ಅದು ಅಲ್ಲಿ ನಮ್ಮನ್ನ ಜೂನಿಯರ್ ಆರ್ಟಿಸ್ಟ್ ಆಗಿ ಕನ್ಸಿಡರ್ ಮಾಡಿದ್ರು. ಬಟ್ ಅವ್ರು ನಮ್ಗೆ ಸತ್ಯ ಹೇಳಿದಿದ್ರೆ ನಾವು ಬರ್ತೀವಿ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಕನ್ಫರ್ಮ್ ಮಾಡಬಹುದಾಗಿತ್ತು. ಆದ್ರೆ ಈ ತರ ಮಿಸ್ಲೀಡ್ ಮಾಡ್ತಾರಲ್ಲ ಇಂಡಸ್ಟ್ರಿಲಿ, ಅದು ತುಂಬಾ ಆಗತ್ತೆ. ಸೊ ಈಗ ಈ ಫೀಲ್ಡ್ ಏನು ಅನ್ನೋದು ಗೊತ್ತಾಗಿದೆ ನನಗೆ. ಕಷ್ಟಗಳು ಪಡಬೇಕು, ಇದೆಲ್ಲ ಮಾಡಬೇಕು, ಜೊತೆಗೆ ರಿಸಲ್ಟ್ ಸಿಗೋದು ತುಂಬಾ ಕಡಿಮೆ. ಇದೆಲ್ಲ ನನಗೆ ಫ್ಯಾಕ್ಟ್ಗಳ ಸತ್ಯಗಳು ನನಗೆ ಗೊತ್ತಾಗಿದೆ ತುಂಬಾ ಫೀಲ್ಡ್ ಬಗ್ಗೆ. ಹಾಗಾಗಿ ಸಾಧನೆಯ ಹಸುವು ಈಗಲೂ ನನಗಿದೆ. ಆದ್ರೆ ಸ್ಟಾರ್ ಆಗ್ಬಿಟ್ರೆ ಗೆದ್ವಿ, ಪ್ರಪಂಚನೇ ಆಳಿದ್ವಿ ಅನ್ನೋ ವ್ಯಾಮೋಹ ನನ್ನಲ್ಲಿಲ್ಲ. ಅದು ನನ್ನಲ್ಲಿ ನಶಿಸಿ ಹೋಗಿ ತುಂಬಾ ವರ್ಷಗಳಾಯ್ತು. ಸಮೀರ್ ಅವರೇ, ನೀವು ಆಗ್ಲೇ ಹೇಳ್ತಾ ಇದ್ರಿ ದುಡ್ಡಿದ್ರೆ ಸ್ಯಾಂಡಲ್ವುಡ್ ಬರಬೇಕು, ಅವರೊಬ್ಬ ಒಳ್ಳೆ ಕಲಾವಿದರಾಗ್ತಾರೆ, ಸೊ ಬ್ಯಾಕ್ ಗ್ರೌಂಡ್ ಇರೋರು ಬರಬೇಕು ಅಂತ. ಸೊ ನಾನು ಅದ್ರ ಜೊತೆ ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ. ನಿಮ್ಮ ಹತ್ರ ಸ್ಕಿಲ್ಸ್ ಇದ್ರೆ, ಆಕ್ಟಿಂಗ್ ಸ್ಕಿಲ್ಸ್ ಇದ್ರೆ, ಸೊ ಎಲ್ಲೋ ಒಂದ್ ಕಡೆ ನೀವು ಸಕ್ಸಸ್ ಆಗೇ ಆಗ್ತೀರಾ ಅನ್ನೋದನ್ನ ನಮ್ಮ ಜನ ಕೂಡ ಕೈ ಬಿಡಲ್ಲ. ಓ ಇವ್ರು ಆ ಸಿನಿಮಾದಲ್ಲಿ ಒಳ್ಳೆ ಆಕ್ಟಿಂಗ್ ಮಾಡಿದ್ರಪ್ಪ, ಸೊ ಇವ್ರಿಗೆ ಚಾನ್ಸ್ಗಳು ಸಿಗಬೇಕು ಅಂತ. ಈಗಂತೂ ಸೋಷಿಯಲ್ ಮೀಡಿಯಾ ಎಷ್ಟು ಟ್ರೆಂಡ್ ಇದೆ ಅಂತ ಗೊತ್ತೇ ಇದೆ. ಸೊ ಆ ಮುಖಾಂತರ ಕೂಡ ಈಗ ಗುರುತಿಸ್ಕೊಳ್ತಾ ಇರೋರು ಹೆಚ್ಚಾಗೇ ಇರ್ತಾರೆ. ಅದನ್ನ ಹೊರತುಪಡಿಸಿ ಈಗ ಸ್ಯಾಂಡಲ್ವುಡ್ಗೆ ಅಥವಾ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ಬೇಕು ಅಂತ ಅನ್ಕೊಂಡಿರೋರ್ಗೆ, ಸೊ ಹೊಸಬರಿಗೆ, ಅವ್ರಿಗೆ ಯಾವುದೇ ಬ್ಯಾಕ್ ಗ್ರೌಂಡ್ ಇರಲ್ಲ, ಯಾವುದೇ ದುಡ್ಡು ಇರಲ್ಲ, ಒಳ್ಳೆ ನಟನೆ ಸ್ಕಿಲ್ಸ್ ಇರುತ್ತೆ. ಸೊ ಅಂಥವರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಒಳ್ಳೆ ನಟನೆ ಸ್ಕಿಲ್ಸ್ ಇರೋಂಥದ್ದು ಒಂದು ಸೀನಲ್ಲೇ ಪ್ರೂವ್ ಮಾಡಬಹುದು. ಅದಕ್ಕೆ ಒಂದು ಇಡೀ ಫಿಲ್ಮ್ ಅಥವಾ ಇಡೀ ಇದೇ ಬೇಡ. ಅದಕ್ಕೆ ಅಕ್ಕಿ ಬೆಂದಿದೆ ಅನ್ನೋದಕ್ಕೆ ಒಂದು ಕಾಳಲ್ಲೇ ನೋಡಿದ್ರೆ ಸಾಕು. ಅದು ಒಂದು ಪಾತ್ರೆ ಅಷ್ಟು ತಿನ್ಬೇಕಾಗಿಲ್ಲ. ಹಾಗಾಗಿ ನಿಮ್ಮ ಯಾರಲ್ಲೇ ಟ್ಯಾಲೆಂಟ್ ಇದ್ರು ಎಫರ್ಟ್ ಹಾಕಿದಾಗ ರಿಸಲ್ಟ್ ಸಿಕ್ಕೇ ಸಿಗತ್ತೆ. ಆ ರಿಸಲ್ಟಿನ ಕ್ವಾಂಟಿಟಿ ಕಡಿಮೆ ಇರಬಹುದು, ಆದ್ರೆ ರಿಸಲ್ಟ್ ಅಂತೂ ಬರುತ್ತೆ. ಅದಕ್ಕೆ ಯಾರು ಡಿಸ್ಹಾರ್ಟೆಡ್ ಆಗೋದು ಬೇಡ. ಪ್ರಯತ್ನ ಅನ್ನೋದು ಬಿಡಬಾರ್ದು. ಪ್ರಯತ್ನ ಎಲ್ಲಿವರೆಗೂ ನಾವು ಮಾಡ್ತಿರ್ತೀವೋ ಅಲ್ಲಿವರೆಗೂ ನಮಗೆ ಆಶಾವಾದ ಇರುತ್ತೆ, ಆಪ್ಟಿಮಿಸ್ಟಿಕ್ ಆಗಿರುತ್ತೆ. ಪ್ರಯತ್ನ ನಾವು ಬಿಟ್ರೆ ನಾವು ಆವಾಗ ಪೆಸಿಮಿಸ್ಟಿಕ್ ಆಗಿ ಯೋಚನೆ ಮಾಡಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಪ್ರಯತ್ನ ಪಡ್ಲೇಬೇಕು. ನನಗೂ ಸುಮಾರು ಜನ ಡೈರೆಕ್ಟರ್ಸು ನೆಗೆಟಿವ್ ಕಾಮೆಂಟ್ಸ್ ಹೇಳಿದ್ದಾರೆ. ಒಬ್ಬ ಪ್ರೇಕ್ಷಕರು ಹೇಳೋದೇನು, ತುಂಬಾ ಚೆನ್ನಾಗಿ ಮಾಡಿದ್ಯಾ, ಅದಕ್ಕಿಂತ ಕಡಿಮೆನೂ ಇದೆ. ಆದ್ರೆ ನನಗೆ ಯಾವ ಪ್ರೇಕ್ಷಕನೂ ನಾನು ಅದು ಹೇಳಿಲ್ಲ. ನನಗಾಗ್ದಿರೋರು ಯಾರೋ ಅದಕ್ಕಿಂತ ಕಡಿಮೆ ಹೇಳಿಲ್ಲ. ಡೈರೆಕ್ಟರ್ಸ್ ಹೇಳಿದ್ದಾರೆ ಚೆನ್ನಾಗಿ ಮಾಡಿಲ್ಲ ಅನ್ನೋದು ಹೇಳಿದ್ದಾರೆ, ಮುಖಕ್ಕೆ ಹೇಳ್ಬಿಟ್ಟಿದ್ದಾರೆ. ಆ ಟೈಮಲ್ಲಿ ನನಗೆ ತುಂಬಾ ಬೇಜಾರಾಯ್ತು. ಆದ್ರೆ ಅಂಥವ್ರಿಗೆ ಯಾವತ್ತೂ ಯಾರಿಗೂ ಅಲ್ಲಿ ಒಂದು ಫೀಲ್ಡ್ ಅಲ್ಲಿ ಜೊತೆಗೆ ಕೋವರ್ಕರ್ಸ್ನ ಡಿಸ್ಕರೇಜ್ ಮಾಡಬಾರ್ದು ಅನ್ನೋಂತ ಹೇಳ್ತೀನಿ. ಇದು ನನ್ನ ಅಡ್ವೈಸ್ ಮಾತ್ರ ಅಲ್ಲ, ಗೀತೆಯಲ್ಲೂ ಇದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ. ಅಂದ್ರೆ ಇನ್ನೊಬ್ಬರಿಗೆ ಉದ್ವೇಗ ಉಂಟು ಮಾಡುವಂಥದ್ದು, ನೋವು ಉಂಟು ಮಾಡುವಂತ ಮಾತು ಸತ್ಯ ಆದ್ರೂ ಹೇಳಬಾರ್ದು. ಸೊ ಡೈರೆಕ್ಟರ್ಸ್ ನಾನೇನ್ ಹೇಳೋದು, ಕಿವಿ ಮಾತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರಿಗೂ ಡಿಸ್ಕರೇಜ್ ಮಾಡಬೇಡಿ ಅಂತ. ಆಕ್ಟರ್ಸ್ ಏನ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾರು ಅದನ್ನ ಡಿಸ್ಕರೇಜಿಂಗ್ ಆಗಿ ತಗೊಂಡು ನಿಮ್ಮ ಪ್ರಯತ್ನ ಬಿಡಬೇಡಿ ಅಂತ. ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಅದೊಂದು ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ ಹಾಗೆ, ಕರ್ಮ ಮಾಡ್ತಾ ಇರ್ಬೇಕು, ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ತಾ ಇರ್ಬೇಕು. ಫಲ ಒಂದಲ್ಲ ಒಂದಿನ ಸಿಕ್ಕೇ ಸಿಗತ್ತೆ. ಬೆಟರ್ ಲೇಟ್ ದ್ಯಾನ್ ನೆವರ್.
ಸೋಲೆ ಗೆಲುವಿನ ಮೆಟ್ಟಿಲು ಅನ್ನೋ ರೀತಿ ಯಾವತ್ತಿಗೆ ಆಗ್ಲಿ ಏನೇ ಆದ್ರೂ ಕೂಡ ಕುಗ್ಗಬಾರ್ದು ಅಂತ ಒಂದೊಳ್ಳೆ ಕಿವಿ ಮಾತನ್ನ ಹೇಳಿದ್ರಿ. ಹಾಗೆ ನಿಮ್ಮ ಜೀವನದ ಕುರಿತು ಸ್ಯಾಂಡಲ್ವುಡ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇಲ್ಲಿವರೆಗೂ ಬಂದು ಹಂಚಿಕೊಂಡಿದ್ದಕ್ಕಾಗಿ ನಿಮ್ಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ನಾನು ಕಾರ್ಯಕ್ರಮವನ್ನ ಮುಗಿಸ್ತೇನೆ. ನೀವು ರಂಗಭೂಮಿ ಕಲಾವಿದರಾಗಿರೋದ್ರಿಂದ ರಂಗಭೂಮಿಯ ಒಂದು ಡೈಲಾಗ್ ಹೇಳಿದ್ರೆ ನಾನು ಕಾರ್ಯಕ್ರಮವನ್ನ ವೈಂಡ್ ಅಪ್ ಮಾಡ್ತೇನೆ. ಒಡಲ ಹುಟ್ಟು ಮೊದಲ ಹುಟ್ಟಾದರೂ ಅರಿವು, ಫಲ, ಆನಂದ, ವಾಕ್ ಶಕ್ತಿಗಳನ್ನು ಆಹ್ವಾನಗೊಳಿಸುವ ಮೂಲಕ ಈ ಜೀವ ಮರುಹುಟ್ಟನ್ನು ಪಡೆಯುತ್ತಲೇ ಇರುತ್ತೆ. ಈ ಸಾಧನೆ ತಾಯಿಯ ಶಿಕ್ಷೆ ಇಲ್ಲದೆ ನಡೆಯಲಾರದು. ನಮ್ಮೆಲ್ಲರ ಇಂದಿನ ಸ್ಥಿತಿಗೆ ಕಾರಣವೇ ಅವಳು, ಹೆಣ್ಣು. ವಾವ್, ಸೂಪರ್ ಸೂಪರ್. ಥ್ಯಾಂಕ್ ಯು ಸಮೀರ್ ಸರ್. ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ, ನಾನು ಆಗ್ಲೇ ಹೇಳ್ದಂಗೆ. ಹಾಗೆ ನಾವು ಕೂಡ ನಿಮ್ಗೆ ವಿಶ್ ಮಾಡ್ತೀವಿ, ಇನ್ನು ಇಂಡಸ್ಟ್ರಿಯಲ್ಲಿ ಒಳ್ಳೆ ಸೀರಿಯಲ್ಗಳಲ್ಲಿ ಒಳ್ಳೆ ಪಾತ್ರ, ಮೂವೀಸ್ ಅಲ್ಲಿ ಚಾನ್ಸಸ್ ಸಿಗ್ಲಿ ಅಂತ ಇಲ್ಲಿವರೆಗೂ ಬಂದಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಒಬ್ಬ ರಂಗಭೂಮಿ ಕಲಾವಿದನ ಅಥವಾ ಒಬ್ಬ ಕಲಾವಿದನ ಬದುಕು ನಮ್ಮ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಕುರಿತಾಗಿ ನೀವು ಈ ಕಾರ್ಯಕ್ರಮದ ಮುಖಾಂತರ ತಿಳಿದುಕೊಂಡ್ರಿ ಅಂತ ಅನ್ಕೋತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.